ವೀಕ್ಷಕರೇ ನಮಸ್ಕಾರ. ನಾವತ್ತು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಎರಚಿಕಳ್ಳಿ ಗ್ರಾಮದಲ್ಲಿದ್ದೀವಿ. ನಮ್ಮ ಜೊತೆ ನಿರಂಜನ ಅಂತೇಳಿ ಕುಲಂಬಿ ಅವರು. ಈಗ ನಾವು ಇಲ್ಲಿ ಮನೆಯಿಂದ ಒಂದು ಎರಚಿಕಳ್ಳಿ ಗ್ರಾಮದಲ್ಲಿ ಜೇನ್ನ ಹಿಡಿಲಿಕ್ಕೆ ಬಂದಿದ್ದೀವಿ. ಇದನ್ನ ಯಾವ ರೀತಿ ಹಿಡಿಬೇಕು ಅಥವಾ ಇದರಿಂದ ಆಗುವಂಥ ಅನುಕೂಲ ಏನಂತೇಳಿ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ, ನಮ್ಮ ಪೇಜ್ನ ಸಪೋರ್ಟ್ ಮಾಡಿ. ನೋಡಿದ್ವಲ್ಲ ಈಗ ಜೇನು ಹಿಡಿದು, ಇದು ಯಾವ ಜೇನು ಹಿಡಿದು? ಇದೆಲ್ಲ ತುಡುವೆನೆ. ಕತ್ಲಲ್ಲಿ ನಾವು ಇನ್ನೊಂದೇನು ಜನರಲ್ ಅಂದರೆ ಕತ್ಲೆ ಪ್ರದೇಶದಾಗ ಒಂದು ಫ್ರೇಮ್ ದಿನ ಜಾಸ್ತಿ ಫ್ರೇಮ್ ಇದ್ದು ಅಂದರೆ ತುಡುವೆ ಫಿಕ್ಸ್ ಅದು. ಕತ್ಲೆ ಪ್ರದೇಶನೂ ಜಾಸ್ತಿ. ಆಮೇಲೆ ಒಂದೇ ಫ್ರೇಮ್ ಇರಲ್ಲ, 2, 3, 4 ಮಲ್ಟಿಪಲ್ ಜಾಸ್ತಿ ಇರ್ತದೆ. ಇವು ಮಲ್ಟಿಪಲ್ ಇತ್ತು ತುಡುವೆ ಫಿಕ್ಸ್ ಅದು. ಅಂದರೆ ಯಾವ ಥರದ ಜೇನು ಹಿಡ್ತೀವಿ? ತುಡುವೆನೇ ಸಾಕ್ಲಿಕ್ಕೆ ಅದೇ ಬೆಸ್ಟು. ಬೇರೆ ನಮ್ಗೇನು ಸಾಕಕ್ಕೆ ಬರಲ್ಲ, ಇರೋದು ಇಲ್ಲ ಅದು. ಸುಮ್ಮನೆ ಅದು ಅದೇನು ವಲಸೆ ಅದು. ಇಲ್ಲೊಂದು 2 ತಿಂಗಳು ಇತ್ತಾ, ಮತ್ತು ಇನ್ನೊಂದು 2 ತಿಂಗಳ ಕಡೆ 2 ತಿಂಗಳು ಸಿಂಗಲ್ ಫ್ರೇಮ್ ಅಷ್ಟೇ ಅದು. ಸುಮ್ಮನೆ ಹೋಗ್ತಿರ್ತದೆ. ಹೀಗಾಗಿ ಯಾರೂ ನೊಂಜನ್ ಸಾಕಲ್ಲ, ತುಡುವೆ ಅಷ್ಟೇ ಸಾಕಕ್ಕೆ ಬರುತ್ತೆ. ಅದು ಹಿಡಿಯೋದಾದ್ರೆ ಅದನ್ನೇ ಹಿಡಿಯಲ್ಲ, ಹಿಡಿಯೋಕ್ಕೂ ತುಪ್ಪ ತಗೋಬೇಕು, ಎಷ್ಟು ಬೇಕು ಅಷ್ಟು, ಅದನ್ನ ಫ್ರೇಮ್ ಹಂಗೆ ಬಿಟ್ಬಿಡ್ಬೇಕು ಅಷ್ಟೇ. ಈಗ ಬೇರೆ ರೈತರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಒಂದು ಇಟ್ಕೊಡ್ತೀರಾ? ಅಂದರೆ ನಿಯರೆಸ್ಟ್ ಆದರೆ ಒಂದು ಬಾಕ್ಸ್ ಇದ್ದರೆ ಬೇಕಾದ್ರೆ ಇಟ್ಕೊಡ್ತೀವಿ. ಬಾಕ್ಸ್ ಇರಬೇಕು. ಸಾಕ್ತೀವಿ ಅನ್ನೋರಿದ್ರೆ ಬೇಕಾದ್ರೆ ಇಟ್ಕೊಡ್ತೀವಿ. ಇಲ್ಲ ಬೇಡ ನಮ್ಗೆ ತೊಂದರೆ ಆಗ್ತೈತೆ ಬೇಕಾದ್ರೆ ನಾವು ಹಿಡ್ಕೊಂಬರ್ತೀವಿ. ಇಲ್ಲಿದೊಂದು ಮುಟ್ಟೆ ಯಾವಾಗ ತಗೊಂಡೋಗ್ತೀವಿ? ಸಂಜೆ ಕತ್ಲಾದ್ಮೇಲೆ. ಈಗ ಹೊರಗಡೆ ಎಲ್ಲ ಹೋಗಿರ್ತಾವಲ್ಲ ಸೋರ್ಸ್ ಫುಡ್ ಎಲ್ಲ ತರಲಿಕ್ಕೆ, ಅವೆಲ್ಲ ಅಷ್ಟು ಬಂದ್ಬಿಟ್ಟು ಸಂಜೆ ಸೆಟ್ಲ್ ಆಗ್ತಾವೆ. ಇಡೀ ಫ್ಯಾಮಿಲಿ ಅಲ್ಲಿ ಒಂದು ಸೆಟ್ಲ್ ಆಗ್ಬಿಡ್ತಾವೆ. ಸಂಜೆ ಕ್ಲೋಸ್ ಮಾಡ್ಕೊಂಡು ಕತ್ಲಲ್ಲಿ ನಾವು ಶಿಫ್ಟ್ ಮಾಡ್ಕೊಂಡು ಯಾವ ಪ್ಲೇಸಿಗಾದ್ರೆ ಶಿಫ್ಟ್ ಮಾಡ್ಕೋಬೋದು. ಆಮೇಲೆ ಮಿನಿಮಮ್ 1 ರಿಂದ 2 ಕಿಲೋಮೀಟರ್ ಡಿಸ್ಟೆನ್ಸ್ ಹೊರಗೆ ಹೋಗ್ಬೇಕು. ಈಗ ಈ ಪ್ಲೇಸ್ ಆಲ್ಮೋಸ್ಟ್ ಅಲ್ಲಿ ನಮಗೆ ಜೇನು ಕುಟುಂಬ ಕೊಡೋದು ಯಾವಾಗ ಅಂದರೆ ಜನವರಿ ಫೆಬ್ರವರಿ. ಈಗ ಲಾಸ್ಟು ಆಗಸ್ಟ್ ಸೆಪ್ಟೆಂಬರಿಂದ ಸ್ಟಾರ್ಟ್ ಆಗಿದ್ದು ಜನವರಿ ಫೆಬ್ರವರಿವರೆಗೂ ಕೊಡ್ತಾರೆ. ಅದು ನಮಗೆ ಅಭಿವೃದ್ಧಿ ಕಾಲ ಅಂತಾರದು. ನಾವು ಎಷ್ಟು ಬೇಕಾದ್ರೂ ಮಲ್ಟಿಪಲ್ ಮಾಡಿಬಿಟ್ಟು ಮಾರ್ಕೋಬೋದು, ಅಥವಾ ಶಿಫ್ಟಿಂಗ್ ಬೇರೆ ಬೇರೆ ಬಾಕ್ಸಿಗೆ ಶಿಫ್ಟ್ ಮಾಡ್ಕೋಬೋದು ಆ ಟೈಮಲ್ಲಿ ಮಾತ್ರ. ಮತ್ತು ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಈಗ ನೆಕ್ಸ್ಟು ತುಪ್ಪಕ್ಕೆ ಬಿಡ್ತಾರೆ. ಈಗ ಫೆಬ್ರವರಿ ಮಾರ್ಚ್ ಎಲ್ಲ ಇವಾಗ ಯಾರು ಡಿವೈಡ್ ಮಾಡೋಕ್ಕೆ ಹೋಗಲ್ಲ. ಡಿವೈಡ್ ಮಾಡಿಬಿಟ್ಟು ಈಗ ವೀಕ್ಷಕರೇ ನಾವೇ ನೋಡ್ತಿದ್ವಲ್ಲ, ಇಲ್ಲಿ ಎರಚಿಕಳ್ಳಿ ಗ್ರಾಮದಲ್ಲಿ ಈಗ ತುಡುವೆ ಜನ ಹಿಡಿಯೋಕ್ಕೆ ಬಂದಿದ್ವಿ. ಈಗ ಆಲ್ರೆಡಿ ಸಕ್ಸಸ್ಫುಲ್ಲಾಗಿ ಹಿಡಿದಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಏನಂತ ತಿಳಿಸ್ಕೊಡ್ತೀನಿ ಸರ್. ಈಗ ಇದು ಯಾವಾಗ ತಗೊಂಡೋಗ್ತೀವಿ? ಸಂಜೆ ಕತ್ಲಾದ್ಮೇಲೆ. ಈಗ ಹೊರಗಡೆ ಎಲ್ಲ ಹೋಗಿರ್ತಾವಲ್ಲ ಸೋರ್ಸ್ ಫುಡ್ ಎಲ್ಲ ತರಲಿಕ್ಕೆ, ಅವೆಲ್ಲ ಅಷ್ಟು ಬಂದ್ಬಿಟ್ಟು ಸಂಜೆ ಸೆಟ್ಲ್ ಆಗ್ತಾವೆ. ಇಡೀ ಫ್ಯಾಮಿಲಿ ಅಲ್ಲಿ ಒಂದು ಸೆಟ್ಲ್ ಆಗ್ಬಿಡ್ತಾವೆ. ಸಂಜೆ ಕ್ಲೋಸ್ ಮಾಡ್ಕೊಂಡು ಕತ್ಲಲ್ಲಿ ನಾವು ಶಿಫ್ಟ್ ಮಾಡ್ಕೊಂಡು ಯಾವ ಪ್ಲೇಸಿಗಾದ್ರೆ ಶಿಫ್ಟ್ ಮಾಡ್ಕೋಬೋದು. ಆಮೇಲೆ ಮಿನಿಮಮ್ 1 ರಿಂದ 2 ಕಿಲೋಮೀಟರ್ ಡಿಸ್ಟೆನ್ಸ್ ಹೊರಗೆ ಹೋಗ್ಬೇಕು. ಈಗ ಈ ಪ್ಲೇಸಿಂದ ಮಿನಿಮಮ್ 1 ಕಿಲೋಮೀಟರ್ ಎಕ್ಸಿಡೇ ಆಗ್ಬೇಕು ಅದು. ಹಂಗಿದ್ರೆ ಸಕ್ಸಸ್ ಆಗೋದು. ನಿಯರೆಸ್ಟ್ ಇಟ್ಟರೆ ಮತ್ತೆ ಇಲ್ಲಿಗೆ ರಿಟರ್ನ್ ಬರೋ ಚಾನ್ಸ್ ಇರ್ತೈತಿ, ಇಲ್ಲ ಬೇರೆ ಕಡೆ ಹೋಗೋ ಚಾನ್ಸ್ ಇರ್ತದೆ. ಅವಾಗ ಅಲ್ಲೋಗಿ ಕ್ವೀನ್ ಗೇಟ್ ಹಾಕಿರ್ತೀವಿ. ರಾಣಿ ಹೊರಗೆ ಹೋಗಿ ಬಿಡಲ್ಲ. ಒಂದು 10 ದಿವಸ ಲಾಕ್ ಮಾಡಿ ಇಟ್ಟಿರ್ತೀವಿ. ಈ ವರ್ಕರ್ಸ್ ಹುಳುಗಳು ಮಾತ್ರ ಹೊರಗೆ ಓಡಾಡ್ಬೇಕು. ಅವು ಅಲ್ಲಿ ಫುಡ್ ಸೋರ್ಸ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಒಂದಾಗಿ ರಾಣಿ ಕರೆಕ್ಟಾಗಲ್ಲ ಜಸ್ಟ್ ಆಯ್ತು ಅಂದಮೇಲೆ ಕ್ವೀನ್ ಗೇಟ್ ತೆಗೆದು ನಾವು ಬಿಡ್ತೀವಿ. ಯಾವುದೇ ಕ್ವೀನ್ ಏನು ಅಂದರೆ ಅವಾಗ ಮತ್ತೆ ಫ್ಲೈಯಿಂಗ್ ಸ್ಟಾರ್ಟ್ ಮಾಡ್ಕೊಳ್ತೈತೆ. ನೆಕ್ಸ್ಟ್ ಮರಿಗಳನ್ನೆಲ್ಲ ಮಾಡಲಿಕ್ಕೆ ಮಲ್ಟಿಪಲ್ ಆಗ್ಬೇಕಲ್ಲ ಎಗ್ ಇಡಲಿಕ್ಕೆ. ಅವಾಗ ಒಂದ್ಸರಿ ಫ್ಲೈಯಿಂಗ್ ಹೋಗಿ ಬಂದು ಇದು ಬಿಡ್ತಂದ್ರೆ ಮುಗ್ದೋಯ್ತು. ಅಲ್ಲಿಗೆ ಅದು ಲೈಫ್ ಟೈಮ್ ಅದಲ್ಲಿ ಸೆಟ್ಲ್ ಆದಂಗೆ ನಮಗೆ.